ಅಲರ್ಜಿ ಎಂಬತ್ತು ಮೈ ಎಲ್ಲ ಗದರಿ ಬರ್ತಿದ್ರು. ನಾ ಒಂದಿಲ್ಲ ಎರಡಿಲ್ಲ 3 ಡಾಕ್ಟ್ರುಗಳು ಹೋಗಿದ, ಅವ್ರಿಗೆ ತೋರಿಸ್ರಿ. ಅವರೆಲ್ಲ ಒಂದು ಅಲರ್ಜಿ ಅದ ಇದು, ಮತ್ತು ಅದು ಮದ್ದು ಕೊಡ್ತಾರಲ್ಲ ಅದು ಮನುಷ್ಯರ ಬಳಿ ಹೋಗಿದ. ಅವ್ರು ಅಂದರು ಇದು ಮದ್ದು ಕೊಡ್ತಾ ಖರೆ ನೀ ಜೀವಂತ ಇರ್ತೇ ಇಲ್ಲ, ಅದು ನಾ ಗ್ಯಾರಂಟಿ ಕೊಡಲ್ಲ ಅಂತಂದು. ಮತ್ತು ದಿನ ಡಾಕ್ಟ್ರ್ ಬಳಿ ಹೋಗ್ಬೇಕು, ದಿನ 2 ಇಂಜೆಕ್ಷನ್ ಮಾಡ್ಕೋಬೇಕು. 1 ತಿಂಗಳು ಹೋಗಿದ. ಮತ್ತು ಇವ್ರು ಅಂದರು ಹಿಂಗೆ ಚರ್ಚ್ ಅದ ಹೋಗೋರಿ ಕಮ್ಮಿ ಆಯ್ತು ಅಂತಂದ್ರು. ಮತ್ತು ನಾ ಇಲ್ಲಿ ಬಂದಿದ್ದ, ಈಗ ಚರ್ಚಿಗೆ ಬಂದ್ಬಿಟ್ಟು ನಂಗೆ ಇದು ಕಮ್ಮಿ ಆಗಲ್ಲ. ಮತ್ತು ನಾ ಭೀ ದೇವ್ರಿಗೆ ತಂದೆ ನಂಗೆ ಭೀ ಜೀವನ ಸಾಕಿಗಿದ್ದು ನಂಗೆ ಭಾಳ ತಪ್ಪಿಕೆ ಆಗ್ಲತ್ತು. ಮತ್ತು ಅದು ಬಿಮಾರಿ ಅಂದ್ರೆ ಮತ್ತು ಡೆಲಿವರಿ ಆಗೋಣ, ಮತ್ತು ಥೈರಾಯ್ಡ್ ಅಂಬದಾಗೆ ಥೈರಾಯ್ಡ್ ಅದು ಇದು ಅಂದ್ರೆ ನಂಗೆ ಭಾಳ ತಪ್ಪಿಕೆ ಆಗ್ಲತ್ತಿ. ಅದಕ್ಕೆ ನಾನು ದೇವ್ರಿಗೆ ಅಂದ ನಂಗೆ ಸಾಕಿಗೆ ಕಮ್ಮಿ ಮಾಡಿದ್ರೆ ನಾವು ಜೀವನ ಇರಲ್ಲ. ದೇವರಿಗೆ ಸ್ತೋತ್ರ. ಇವರ ಕುಟುಂಬದಲ್ಲಿ ಆಗಿರುವಂತ ಒಂದು ಅದ್ಭುತ ಅಲರ್ಜಿ ಅನೇಕರಿಗೆ ಎಲ್ಲರಿಗೂ ಇರ್ತದೆ, ಆದರೆ 1%, 2%, 3% ಇರ್ತದೆ. ಆದರೆ ಇವ್ರಿಗೆ ಹೇಗಿತ್ತು ಗೊತ್ತದನ, ಮೈಯೆಲ್ಲ ಕದಡಿ ಹೇಳ್ತೀವಿ, ಮೈಯೆಲ್ಲ ಕದಡಿ ಹೇಳ್ತೀವಿ, ಮೈಯೆಲ್ಲ ಕದಡಿ ಹೇಳ್ತೀವಿ. ಆ ಮೈಯೆಲ್ಲ ಕದಡಿ ಎದ್ದರೆ ಎಷ್ಟು ತಕ್ಲೀಫ್ ಆಗ್ತದೆ ಖಾಲಿ ನೀವು ಆಲೋಚನೆ ಮಾಡಿ. ಅಂತ ಒಂದು ಈ ಸಭೆಗೆ ಅವ್ರು ಯಾವಾಗ ಬರ್ಲಕ್ಕೆ ಶುರು ಮಾಡಿದಾರೋ ಯೇಸುವಿನ ನಾಮದಲ್ಲಿ ಆ ಅಲರ್ಜಿ ಎಲ್ಲ ಲಯ ಆಗ್ಯದ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಸಭೆಗಳಿಗೆಲ್ಲ ಹೋಯ್ತಿದ್ರು, ಆದ್ರೂ ಕೂಡ ಅಲ್ಲಿ ಕಮ್ಮಿ ಆಗಿಲ್ಲ. ಕರೆಕ್ಟ್ ಅದನ ಇಲ್ಲಮ್ಮ? ಕಮ್ಮಿ ಆಗ್ಯದ? ಇಲ್ಲ, ಕಮ್ಮಿ ಆಗಿಲ್ಲ. ಎಲ್ಲಿ ಹೋದ್ರು ಇಲ್ಲಿ ಬಂದ್ರೆ ಕಮ್ಮಿ ಆಗಿ. ಹಲ್ಲೆಲೂಯಾ. ಇಲ್ಲಿ ಹಂಗ ಅದ, ಇಲ್ಲಿ ಪವರ್, ಇಲ್ಲಿ ದೇವರ ಬ್ಲೆಸ್ಸಿಂಗ್ ಅದ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.